बेळगाव येथील उद्योग वसाहतीत असलेल्या शासकीय साधनसामग्री आणि प्रशिक्षण केंद्रात प्रवेश प्रक्रिया सुरू झाली असून 31 मे ही शेवटची तारीख असल्याचे कॉलेजचे प्राचार्य बी.जी. मोगेर यांनी सांगितले. मंगळवारी बेळगावमध्ये आयोजित पत्रकार परिषदेत बोलताना त्यांनी सांगितले की जपान आणि अमेरिका सारख्या देशांमधून आमच्या GTTCला प्रोत्साहन मिळत आहे. SSLC उत्तीर्ण झालेल्या विद्यार्थ्यांसाठी ही एक सुवर्ण संधी असून इच्छुकांनी लवकरात लवकर प्रवेश घ्यावा असे आवाहन त्यांनी केले. ಇದೇ ರೀತಿ ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೇವೆ. ನಮ್ಮದು ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ ಅಂತ 1997ರಲ್ಲಿ ಪ್ರಾರಂಭ ಆಗಿದೆ. ಈಗಾಗಲೇ 4 ಡಿಪ್ಲೊಮಾ ಕೋರ್ಸ್ಗಳನ್ನು ನಾವು ನಡೆಸ್ತಾ ಇದ್ದೇವೆ. ಒಂದು ಡಿಪ್ಲೊಮಾ ಟೂಲ್ ಆ್ಯಂಡ್ ಡೈ ಮೇಕಿಂಗ್, ಒಂದು ಡಿಪ್ಲೊಮಾ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್, ಆಟೋಮೇಷನ್ ಆ್ಯಂಡ್ ರೋಬೋಟ್ಸು ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಆ್ಯಂಡ್ ಮಷಿನ್ ಲರ್ನಿಂಗ್. ಈಗಾಗಲೇ ಪ್ರವೇಶ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಕೆಲವೊಂದು ಕೋರ್ಸ್ಗಳಿಗೆ ಒಂದು ಲಿಮಿಟೆಡ್ ಸೀಟು ಭರ್ತಿ ಆಗಬೇಕಾಗಿದೆ. ಆದ್ದರಿಂದ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಮೀಟ್ ಮುಖಾಂತರ ನಾವು ಮಾಧ್ಯಮಗಳಿಗೆ ಎಲ್ಲ ಪತ್ರಿಕೆಗಳಲ್ಲಿ ಬರಬೇಕಂತ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. GTTC ಬಗ್ಗೆ ಎಲ್ಲವೂ ಹಿಸ್ಟ್ರಿ ಗೊತ್ತಿದೆ ಎಲ್ಲ ಮಾಧ್ಯಮದವರಿಗೆ. ನಾನು ಅದ್ರ ಬಗ್ಗೆ ಹೆಚ್ಚೇನು ಹೇಳಲಿಕ್ಕೆ ಹೋಗೋದಿಲ್ಲ. ನಮ್ಮಲ್ಲಿ 4 ಇಯರ್ಸ್ ಡಿಪ್ಲೊಮಾ, 3 ವರ್ಷ ನಮ್ಮಲ್ಲಿ ಸ್ಟಡಿ ಮಾಡ್ತಾರೆ, 1 ವರ್ಷ ನಮ್ಮದು ಇಂಡಸ್ಟ್ರಿಯಲ್ ಟ್ರೈನಿಂಗ್ ಕಳಿಸ್ತೇವೆ. ಆ ಟ್ರೈನಿಂಗ್ ಹೋಗೋಕ್ಕಿಂತ ಪೂರ್ವದಲ್ಲಿ ಬೇರೆ ಬೇರೆ ಕಂಪನಿಗಳು ಸುಮಾರು ಪ್ರತಿ ವರ್ಷ ಒಂದು 20ರಿಂದ 25 ಕಂಪನಿಗಳು ಇಲ್ಲಿ ಬಂದು ಕ್ಯಾಂಪಸ್ ಮಾಡಿ ವಿದ್ಯಾರ್ಥಿಗಳನ್ನು ಸಿಲೆಕ್ಷನ್ ಮಾಡಿ ತೊಗೊಂಡು ಹೋಗ್ತಾರೆ. ಆ ಟೈಮ್ದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಮಿನಿಮಮ್ ಒಂದು 18ರಿಂದ 25 ಸಾವಿರ ರೂಪಾಯಿ ತನಕ ಕೊಟ್ಟು ತೊಗೊಂಡು ಹೋಗ್ತಾ ಇದ್ದಾರೆ. ಇನ್ನು ಮುಂದಿನ ಬರುವಂಥ ದಿವಸದಲ್ಲಿ ಇನ್ನೂ ಜಾಸ್ತಿ ಸ್ಟೈಪಂಡ್ ಕೊಡುವ ಸಾಧ್ಯತೆ ಇದೆ. ಕೆಲವರು ಕಂಪನಿಗಳು ಊಟ ವಸತಿಗಳೆಲ್ಲ ಕೊಡ್ತಾರೆ, ಕೆಲವರು PF ESI ಕೊಡ್ತಾರೆ. ಕಂಪ್ನಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ಜಾಬ್ ಸಿಗುವಂಥ ಒಂದು ಡಿಪ್ಲೊಮಾ. ಇದು ಜಾಬ್ ಓರಿಯೆಂಟೆಡ್ ಡಿಪ್ಲೊಮಾ ಕೋರ್ಸ್. ಇದರಲ್ಲಿ 70% ನಾವು ಪ್ರಾಕ್ಟಿಕಲ್ ಪ್ರಾಕ್ಟಿಕಲ್ ಕಲಿಸ್ತಾ ಇದ್ದೇವೆ, 30% ನಾವು ಥಿಯರಿಗಳನ್ನು ಮಾಡ್ತಿದ್ದೇವೆ. ಬೇರೆ ಡಿಪ್ಲೊಮಾಗೂ ಈ ಡಿಪ್ಲೊಮಾಗೂ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ. ನಮ್ಮಲ್ಲಿ ಈ ಡಿಪ್ಲೊಮಾ ಮುಗಿಸಿದಂಥ ಡಿಪ್ಲೊಮಾ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಆಗಿರ್ಬೋದು, ಪ್ರಿಸಿಷನ್ ಆಗಿರ್ಬೋದು, ಆಟೋಮೇಷನ್ ಆಗಿರ್ಬೋದು ಅಥವಾ ಆರ್ಟಿಫಿಷಿಯಲ್, ದೇಶ ವಿದೇಶದಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಈಗ ನಮ್ಮಲ್ಲಿ ತುಂಬ ಲ್ಯಾಬ್ ಸೆಟಪ್ ಇದೆ. ಕೆಲವು ಮಾಧ್ಯಮ ಮಿತ್ರರೆಲ್ಲ ನೋಡಿರ್ಬೋದು. ಸುಮಾರು ಇಂಜಿನಿಯರಿಂಗ್ ಕಾಲೇಜ್ ಈಗ ಬೆಳಗಾವಿಯಲ್ಲಿ ಸುಮಾರು 11 ಇಂಜಿನಿಯರಿಂಗ್ ಕಾಲೇಜ್ ಇದೆ. ಆ ಇಂಜಿನಿಯರಿಂಗ್ ಕಾಲೇಜ್ನವರು ಮತ್ತು ಡಿಪ್ಲೊಮಾ ವಿದ್ಯಾರ್ಥಿಗಳು ನಮ್ಮಲ್ಲಿ ಬಂದು ಸಹ ಇಂಟರ್ನ್ಶಿಪ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಮೊನ್ನೆ ನಮ್ಮ ಇವರು ಬಂದಿದ್ದರು, ಯಾರು ಸೆಂಟ್ರಲ್ ಸೆಕ್ರೆಟ್ರಿ ಅತುಲ್ ಕುಮಾರ್ ತಿವಾರಿ, ನಮ್ಮ ಬೆಳಗಾವಿ DC ಆಗಿರುವಂಥ ಕಾಲದಲ್ಲಿ 2005 ಕಾಣಿಸ್ತಾ ಇದೆ. ಅವ್ರು ಬಂದು ಅಪ್ರಿಸಿಯೇಟ್ ಎಲ್ಲ ಮಾಡಿ ಹೋಗಿದ್ದಾರೆ. ಯಾಕಂದ್ರೆ ನಮ್ಮದು ಕನ್ಸರ್ನ್ಡ್ ಮಿನಿಸ್ಟ್ರು ಅಂದರೆ ಸ್ಟೇಟ್ಗೆ ಸಂಬಂಧಪಟ್ಟದ್ದು. ಅವರು ಬಂದು ಸುಮಾರು 1.5 ಗಂಟೆ ನಮ್ಮ ಎಲ್ಲ ಲ್ಯಾಬ್ಗಳನ್ನೆಲ್ಲ ನೋಡಿಕೊಂಡು ವಿದ್ಯಾರ್ಥಿಗಳೊಂದಿಗೆ ಸಂವಾದ ಮಾಡಿಕೊಂಡೆಲ್ಲ ಹೋಗಿದ್ದಾರೆ. ಇದು ಈಗಾಗಲೇ ನಮ್ಮ ಸಂಸ್ಥೆಯು ವಿದೇಶಿ ಇದು ಜರ್ಮನ್ನು ಮತ್ತು ಜಪಾನ್ಗಳೊಂದಿಗೆ ಒಡಂಬಡಿಕೆ ಸಹ ಮಾಡಿಕೊಂಡಿದೆ. ಯಾಕಂತ ಹೇಳಿದ್ರೆ ಈಗ ರಾಜ್ಯ ಮಟ್ಟದಲ್ಲಿ ಸರ್ಕಾರ ಮಟ್ಟದಲ್ಲಿ ಅದೊಂದು ಕಾರ್ಯಕ್ರಮ ನಡೀತಾ ಇದೆ. ನಮ್ಮ MD ಅವರು ಸಹ ಸದ್ಯದಲ್ಲಿ ಜರ್ಮನಿಗೆ ಹೋಗ್ತಾ ಇದ್ದಾರೆ. ಅಲ್ಲಿಯ ಲ್ಯಾಂಗ್ವೇಜನ್ನು ನಮ್ಮ ವಿದ್ಯಾರ್ಥಿ ಕಲಿಸಲಿಕ್ಕೆ, ಅದೂ ಅಲ್ಲದೆ ಪ್ರತಿ ವರ್ಷ 1,000ಕ್ಕೂ ಮೇಲ್ಪಟ್ಟು ವಿದ್ಯಾರ್ಥಿಗಳನ್ನು ಜರ್ಮನಿಗೆ ನಮ್ಮ ಡಿಪ್ಲೊಮಾ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಕಳಿಸಲಿಕ್ಕೆ ಅದು ಸಹ ಸರ್ಕಾರ ಮಟ್ಟದಲ್ಲಿ ನಡೀತಾ ಇದೆ. ಇದು ಒಂದು ರೀತಿ ನಮ್ಮ ಡಿಪ್ಲೊಮಾ ಬೇರೆ ಡಿಪ್ಲೊಮಾಗೂ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ. ನಮ್ಮಲ್ಲಿ ಇವಾಗ 2 ಟೂಲಿಂಗ್ ಡಿಪ್ಲೊಮಾ ಇದೆ. ಒಂದು ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗ್, ಮತ್ತೊಂದು ಪ್ರಿಸಿಷನ್ ತಮಗೆಲ್ಲ ಗೊತ್ತಿರ್ಬೋದು. ಬೆಂಗಳೂರು ಬಿಟ್ಟರೆ ಬೆಳಗಾವಿನೇ ಈಗ CNC ದೊಡ್ಡ ಹಬ್ ಅಂತ ಹೇಳ್ಬೋದು ನಮ್ಮ ಬೆಳಗಾವಿ. ಅದಾದಮೇಲೆ ನಾವು ಈಗ 2 ಇಯರ್ಸ್ ನಂತರ IT/BTಗೆ ಸಂಬಂಧಪಟ್ಟ ಕೋರ್ಸ್ಗಳನ್ನು ಸಹ ನಾವು ಇಂಟ್ರೊಡ್ಯೂಸ್ ಮಾಡಿ ಈ ಭಾಗದ ಮಕ್ಕಳಿಗೆ ಹೆಚ್ಚಿನ ಶಿಕ್ಷಣ ಸಿಗಲಿ. ಅದೂ ಅಲ್ಲದೆ ಈ ಡಿಪ್ಲೊಮಾ ಮುಗಿಸಿದ ಮೇಲೆ ಇಂಜಿನಿಯರಿಂಗ್ ಹೋಗಲಿಕ್ಕೂ ಅವಕಾಶಗಳು ತುಂಬ ಇದೆ. ಡಿಪ್ಲೊಮಾ CET ಮುಖಾಂತರ ಇದೆಲ್ಲವನ್ನು ತಾವು ಮಾಧ್ಯಮದ ಮುಖಾಂತರ ಪ್ರಚಾರ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಮತ್ತು SC/ST ಮಕ್ಕಳಿಗೆ ಸ್ಕಾಲರ್ಶಿಪ್ಪು, OBC ಮಕ್ಕಳಿಗೂ ಸ್ಕಾಲರ್ಶಿಪ್ ಬರ್ತಾ ಇದೆ. ಸುಮಾರು ಪ್ರತಿ ವರ್ಷ ನಮ್ಮಲ್ಲಿ ಒಂದು 70 ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ಬರ್ತದೆ ಎಲ್ಲ ಮಕ್ಕಳಿಗೂ. ಅವ್ರ ಅಕೌಂಟಿಗೆ ಎಲ್ಲ ಜಮಾ ಆಗ್ತಾಯಿದೆ. ನಿಮಗೆಲ್ಲ ಗೊತ್ತಿರೋ ವಿಚಾರ ಅದು. ಕೆಲವೊಂದೆಲ್ಲ ಡೈರೆಕ್ಟಾಗಿ ಜಮಾ ಆಗುತ್ತೆ. ಇಲ್ಲಿ ಈ ಒಂದು ಕೋರ್ಸಿಗೆ ಅಡ್ಮಿಷನ್ ಮಾಡಿದರೆ ಅವ 0 ಬ್ಯಾಲೆನ್ಸ್ನಲ್ಲಿ ಡಿಪ್ಲೊಮಾ ಮುಗಿಸ್ಬೋದು ಅಂತ ನಾವು ಹೇಳ್ತಾ ಇದ್ದೇವೆ. ಮತ್ತು ಅದು ಅಲ್ಲದೆ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಹೋಗ್ಬೇಕಾದ್ರೆ ಅವನಿಗೆ ಒಂದು 25,000 28,000 ರೂಪಾಯಿ ಸ್ಯಾಲ್ರಿನೂ ಸಹ ಸಿಗ್ತಾ ಇದೆ. ಅದಕ್ಕೋಸ್ಕರ ನಾನು ಮಾಧ್ಯಮ ಮಿತ್ರದೊಳಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ಸರ್ ನೀವು ಎಲ್ಲ ಮಾಧ್ಯಮ ಮಿತ್ರರು ಈ ಪತ್ರಿಕೆಯಲ್ಲಿ ಹಾಕಬೇಕಂತ ನಾನು ಕಳಕಳಿಯ ಮನವಿ. ಮತ್ತೊಂದೇನೆಂದರೆ ಲ್ಯಾಟ್ರಲ್ ಎಂಟ್ರಿ ಅಂತ ಒಂದಿದೆ. ಈಗ PUC ಸೆಕೆಂಡ್ ಇಯರ್ ಸೈನ್ಸ್ ಮಾಡಿದರೆ ಡೈರೆಕ್ಟ್ 3rd ಸೆಮಿಸ್ಟರ್ಗೆ ಅಲೌ ಇದೆ. ITI ಮಾಡಿದರೆ ಅದು 3rd ಸೆಮಿಸ್ಟರ್ಗೆ ಅಲೌ ಇದೆ. या प्रसंगी राजकुमार आणि इतर मान्यवर उपस्थित होते.
विनोद कोलकार, KMM मराठी, बेळगाव.